ಹಾಸ್ಪಿಟಲ್ ಸರ್ ಡೆಲಿವರಿ ಆಗೋದು ನಾನು ಎಕ್ಸಾಕ್ಟ್ ಅಲ್ಲಿಂದ ಸಿಎಂಒ ಮತ್ತು ರೂರಲ್ ಹಾಸ್ಪಿಟಲ್ ಒಳಗೆ ಆಗೋದು ಮಾಹಿತಿ ನಾನು ಸಾಹೇಬ್ ಇದ್ದಿರೋದು ನನಗೆ ಗೊತ್ತಿಲ್ಲ ಒಂದ್ಸಲ ಇದ್ದಿದ್ದಕ್ಕೆ ಗೊತ್ತಿಲ್ಲ ಸರ್. ಸರ್ ಜನರಲ್ ಹಾಸ್ಪಿಟಲ್ ಒಳಗೆ ಡೆಲಿವರಿ ಸಾಮಾನ್ಯವಾಗಿ 70 ರಿಂದ 80% ಸರ್ ನಾರ್ಮಲ್ ಆದವು ಸರ್, 20% ಸೀಸನ್ ಆದವು ಸರ್. ರಿಫಾರ್ಮ್ ಹಾಸ್ಪಿಟಲ್ ಒಳಗೆ ಪೂರ ಡಿಟೇಲ್ ತೆಗೀನಿ ಸರ್, ಅಲ್ಲಿ 85% ಡೆಲಿವರಿಗಳು ಸೀಸನ್ ಆದವ, 10 to 15% ನಾರ್ಮಲ್ ಆಗ್ತದೆ ಸರ್. ಅಲ್ಲಿ ಹೋಗಿ ಎಲ್ಲರೂ ಪೇಷಂಟ್ ಎಲ್ಲಿಂದ ಹೋಗ್ತಾವ ಬಸವ ಕಲ್ಯಾಣ ಆಸ್ಪತ್ರೆಯಿಂದ ಅಲ್ಲಿ ಪೇಷಂಟ್ ಹೋಗ್ತಾವ ಸರ್. ಇದು ವಿರುದ್ಧ ಒಂದು ಹೋರಾಟ ನಾನು ಯಾವಾಗ ಶಾಸಕ ಆಗಿನಿ ಅವಾಗ ನಾನು ಹೋರಾಟ ಮಾಡತ್ತೀನಿ. ನಾನು ಆರೋಗ್ಯ ಸೌಲಭ್ಯ ESN ರಂಜಿತ್ ಸಾಹೇಬ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನನಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವ್ರು ನನಗೆ ಕೇಳೋದು ಮಾಡೋದು ನೋಡಿದ್ರೆ 100% ನನ್ನ ಆಸ್ಪತ್ರೆಗೆ ನ್ಯಾಯ ಸಿಗ್ತಾ ಅಂತ ಹೇಳಿ ಅವ್ರ ವರ್ತನೆಯಿಂದ ನಡೆಸ್ತು. कॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। स्काई सनशाइन स्कूल स्टेप टुवर्ड्स बेटर फ्यूचर। जयशंकर कॉलोनी, शांति निकेतन ग्राउंड, पिस्वा कल्याण। नोबल पब्लिक स्कूल बट और ಒಳ್ಳೆ ಅಧಿಕಾರಿ ಅಲ್ಲ ಸರ್, ಬಟ್ ಅಲ್ಲಿ ಯಾವುದೇ ರೀತಿ ಅವ್ರು ಇನ್ನೊಂದು ನಮಗೆ ನ್ಯಾಯ ಸಿಕ್ಕಿಲ್ಲ CHO. ನಾನು ಲಾಸ್ಟ್ ಇಲ್ಲಿ ತಾಂಗ ಕರ್ಕೊಂಡು ಮಾತಾಡ್ತೀನಿ ಸರ್, ಅಟ್ಲೀಸ್ಟ್ ತಾವು ಒಂದು ಸಲ ಆಸ್ಪತ್ರೆ ವಿಸಿಟ್ ಮಾಡಿದ್ರು ನನಗೆ ಖುಷಿ ಆಗ್ತಿತ್ತು. ಒಂದು ಸಲ ವಿಸಿಟ್ ಮಾಡಿದ್ರು ಆತ ಆ ವ್ಯಕ್ತಿ ತಾಜೋಡಿನ್ ಅಂತಕ್ಕಂಥ ವ್ಯಕ್ತಿ ದಿವಸ ಸರ್ ಡಾಕ್ಟರ್ ತಾಜೋಡಿನ್ ಅವ್ರು ಹೆಲ್ತಿಯಾಗಿ ಗೈನಕಾಲಜಿಸ್ಟ್ ಸರ್. ಸರ್ ಆ ಡಾಕ್ಟರ್ ರೀಫಾ ಆಸ್ಪತ್ರೆ ಡಾಕ್ಟರ್ ಸರ್ ಡಾಕ್ಟರ್ ತಾಜೋಡಿನ್ ಅವ್ರು ನಮ್ಮ ಆಸ್ಪತ್ರೆ ಡಾಕ್ಟರ್ ಡ್ಯೂಟಿ ಅಲ್ಲ ಸರ್. ಅವರಿಗೆ ಅವ್ರ ವೈಫ್ ಅಲ್ಲೇ ಗೈನಕಾಲಜಿಸ್ಟ್ ಒಂದು 4 ಜನ ನರ್ಸ್ ಬಳಿ ಇಟ್ಕೊಂಡಾರ. ಆ ಒಂದು ಪೇಷಂಟ್ ಕಳ್ಸೋರಿಗೆ 3,000 ರೂಪಾಯಿ ಫಿಕ್ಸ್ ಅದ. 4 ವರ್ಷದಿಂದ ಅಗೇನ್ಸ್ಟ್ ನಾನು ಮಾತಾಡ್ತೀನಿ ಸರ್. 3 ಸಲ ಆರೋಗ್ಯ ಸೌಲಭ್ಯ ಬಂದಿದೆ ಸರ್ ನಮ್ಮ ಕಡೆ, ಎಲ್ಲ ಕೆಡಿಪಿಗಳು ಮಾತಾಡಿನಿ ಸರ್. ಅವ್ರು ಅಲ್ಲೇ ಇಡಬೇಕಂತ ಹಂತದಿ ಅಂತ ನಾವು ಇಷ್ಟು ಕಾಂಟ್ಯಾಕ್ಟ್ ಕೊಟ್ಟಿರ್ತೀವಿ. ಒಂದ್ಸಲ ಎನ್ಕ್ವೈರಿ ಮಾಡಿ ಸರ್. ನಮ್ಮ ಆಸ್ಪತ್ರೆ ಏನ್ ಮಾಡಿ ಸರ್, ತಾವು ನಾವು ಸರ್ಕಾರ ಧನ್ಯವಾದ ಹೇಳ್ತೀನಿ ಸರ್. ತಮ್ಗೆ ಧನ್ಯವಾದ ಹೇಳ್ತೀನಿ ಮೊಟ್ಟ ಮೊದಲಿಗೆ ಇಬ್ಬರು ಸಚಿವರಿಗೆ. ನಮ್ಮ ತಾಲೂಕು ಆಸ್ಪತ್ರೆ ತಾವು ಜಿಲ್ಲಾ ಮಟ್ಟದ ಆಸ್ಪತ್ರೆ ಅಂತ ಹೇಳಿ ತಾವು ಅಪ್ಲೈ ಮಾಡಿ ಸರ್. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ನಾವು ಅಂತ ಇಡೀ ಬೀದರ್ ಜಿಲ್ಲೆಯೊಳಗೆ ನಮ್ಮ ಆಸ್ಪತ್ರೆ ನಂಬರ್ 1 ಆಸ್ಪತ್ರೆ ಅಲ್ಲ ಸರ್. ಇದು ಒಂದು ತಾವು ಸುಧಾರಣೆ ಮಾಡಿ ಸರ್. ಅದ್ರ ಜೊತೆ ಮಾನವೀಯ ದೃಷ್ಟಿಯಿಂದ ಏನು ಪುಣ್ಯ ಕೆಲಸ ಅಲ್ಲ ಸರ್, ದಯಮಾಡಿ ಪುಣ್ಯ ಕಟ್ಬೋದು ಸರ್. ನನ್ನ ಭಾಷೆಗಳಲ್ಲಿ ಹೇಳ್ತೀನಿ. ನಾನು MLA ಮಾತಾಡ್ತೀನಿ, ನಾನು ಬಸವ ಕಲ್ಯಾಣ ಸಾಮಾನ್ಯ ನಾಗರಿಕ ಮಾತಾಡ್ತೀನಿ. ದಯಮಾಡಿ ಮಾಡಿ ಸರ್.